contestant, ladies and gentlemen. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಾರಣಾಸಿ ಶ್ರೀ ಸೌಮ್ಯ. ನಾನು ಹೈದರಾಬಾದ್ದಿಂದ ಬಂದಿದ್ದೀನಿ. ಮತ್ತೊಮ್ಮೆ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಶ್ರೀ ಸೌಮ್ಯ ಆಯ್ಕೆ ಗೆಜ್ಜೆ ಪೂಜೆ ಚಿತ್ರದಿಂದ ಮಗುವಿ ನಿನ್ನ ಹೂನಗೆ ಎನ್ನುವ ಹಾಡು. ಸಾಹಿತ್ಯ ವಿಜಯ ನರಸಿಂಹರವರು, ಸಂಗೀತ ವಿಜಯ ಭಾಸ್ಕರ್ ಅವರು, ಗಾಯಕರು ಜಾನಕಿ ಅಮ್ಮ. ಬೆಸ್ಟ್ ಆಫ್ ಲಕ್ ಟು ಯು. ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ವೆರಿ ಡಿಫಿಕಲ್ಟ್ ಕಾಂಪೋಸಿಷನ್ ಆಕ್ಚುಲಿ, ತುಂಬಾ ಕಷ್ಟ ಇದೆ ಹಾಡಕ್ಕೆ. ಲುಕ್ಸ್ ಲೈಕ್ ವೆರಿ ಸಿಂಪಲ್ ಒನ್. ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ವೆರಿ ನೈಸ್. ವಿಜಯ ಭಾಸ್ಕರ್ ಅವರು ತುಂಬಾ ಮುಗ್ಧರವರು. ವಿ ಯೂಸ್ ಟು ಕಾಲ್ ಹಿಮ್ ಎಸ್ ಎ ಜೆಂಟಲ್ಮನ್ ಮ್ಯೂಸಿಕ್ ಡೈರೆಕ್ಟರ್. ಮಾತಾಡೋದೇ ತುಂಬಾ ಸಾಫ್ಟ್ ಆಗಿ. ಅವ್ರು ಹಾಡಿದನ್ನು ನೋಡ್ಬಿಟ್ಟು ನಾವು ತಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಹಾಡೋದು. ಲೈಕ್ ದಿಸ್ ಸಾಂಗ್, ಹೌ ಹಿ ಸಿಂಗ್ಸ್, ಬಿಕಾಸ್ ಹಿ ಇಸ್ ನಾಟ್ ಅ ಸಿಂಗರ್. ಮಗುವೇ ನಿನ್ನ ಹೂನಗೆ ತೇರೇ ಹೀಗೆ ಹಾಡ್ತಾರೆ ಅವರು. ಬಟ್ ಹಿ ಗಿವ್ಸ್ ಸೋ ಮಚ್ ಆಫ್ ಲಿಬರ್ಟಿ ಫಾರ್ ದಿ ಸಿಂಗರ್. ಸಿಂಗರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿರುತ್ತೆ. ಈವನ್ ದಿ ಬ್ಯಾಕ್ಗ್ರೌಂಡ್ಸ್ ಇಫ್ ಚೆಕ್ ನಾವು ಏನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಎಲ್ಲಿ ಹೋಗುತ್ತೆ ಅದು, ಎಲ್ಲಿ ಬರುತ್ತೆ ಅನ್ನೋದು ತುಂಬಾ ಕಷ್ಟವಾದ ವಿಷಯ.
ನಾನು ಆಲ್ವೇಸ್ ಐ ಯೂಸ್ ಟು ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ವೈಲ್ ಐ ವಾಸ್ ರೆಕಾರ್ಡಿಂಗ್ ಟು ಹಿಸ್ ಟ್ಯೂನ್ಸ್. ತುಂಬಾ ಕಷ್ಟವಾಗುತ್ತೆ ಅವರು, ಬಿಕಾಸ್ ಹಿ ರೈಟ್ಸ್ ನೊಟೇಷನ್ ಅಂಡ್ ಅಕಾರ್ಡಿಂಗ್ಲಿ ಹಿ ಪ್ಲೇಸ್ ಜಸ್ಟ್ ದಿ ನೊಟೇಷನ್ ಆನ್ ದ ಹಾರ್ಮೋನಿಯಂ ಅಂಡ್ ಸಿಂಗ್ಸ್. ವಿ ಹ್ಯಾವ್ ಟು ಇಮ್ಯಾಜಿನ್ ವಾಟ್ ಹಿ ಈಸ್ ಥಿಂಕಿಂಗ್. ಅವ್ರು ಏನು ಇಮ್ಯಾಜಿನ್ ಮಾಡ್ತಾ ಇದ್ದಾರೋ, ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಅಂತ ನಮ್ಮ ಸ್ವಲ್ಪ ಅದಕ್ಕೆ ನಮ್ಮತನವನ್ನು ಜೋಡಿಸಿ ನಾವು ಹಾಡಬೇಕು. ಬಟ್ ಅಟ್ ದಿ ಸೇಮ್ ಟೈಮ್ ಹಿ ಗಿವ್ಸ್ ಸೋ ಮಚ್ ಆಫ್ ಲಿಬರ್ಟಿ ಟು ದಿ ಸಿಂಗರ್ ಆಲ್ಸೋ. ವಿಜಯ ಭಾಸ್ಕರ್, ಪುಟ್ಟಣ್ಣ ಕಣಗಲ್ ಕಾಂಬಿನೇಷನ್ಸ್ ಗೇವ್ ವಂಡರ್ಫುಲ್ ಸಾಂಗ್ಸ್. ಅವರ ನೆನಪು ಬಂತು ನೀವು ಹಾಡಿದ ತಕ್ಷಣ. ಜಾನಕಿಯಮ್ಮ ಎಷ್ಟು ತಮ್ಮತನವನ್ನು ಇದರಲ್ಲಿ ತುಂಬಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎದು ತುಂಬಿ ಹಾಡುವ ಕಾರ್ಯಕ್ರಮದಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ಬಂಚ್ ಆಫ್ singers we are finding. Thank you, Soumya, for giving us such a beautiful song. ಸೌಮ್ಯ ತುಂಬಾ ಇಂಟೆನ್ಸ್ ಆದ, ತುಂಬಾ ತೀವ್ರವಾದ ಒಂದು ಜೋಗುಳ ಇದು ಲಾಲಿ ಹಾಡು. ಚಿತ್ರದಲ್ಲಿ ಒಂದು ಬಡ ತಾಯಿ ತನ್ನ ಮಗುವನ್ನ ಮಲಗಿಸ್ತಾ, ಆ ಮಗುವಿನ ಭವಿಷ್ಯಕ್ಕಾಗಿ ಚಿಂತಿಸ್ತಾ, ಶುಭವನ್ನ ಹಾರೈಸ್ತಾ, ತಾನು ಹೊಸದು ಆ ಮಗು ಚೆನ್ನಾಗಿರ್ಲಿ ಅಂತ ಹಾರೈಸುವಂತ ಒಂದು ವಾತ್ಸಲ್ಯ ತುಂಬಿದಂತ ಒಂದು ತೀವ್ರವಾದಂತ ಒಂದು ಹಾಡು ಇದು. ಎಷ್ಟೇ ನೋವಿದ್ರೂ ಕೂಡ ಒಂದು ಆಶಾವಾದ ಇದೆ ಅದರಲ್ಲಿ, ನಾಳೆ ಒಳ್ಳೇದಾಗ್ಲಿ ಅಂತ ಮಗುವಿಗೆ. ಸೊ ನಿನ್ನ ಹಾಡುಗಾರಿಕೆಯಲ್ಲಿ ಆ ವಾತ್ಸಲ್ಯದ ತೀವ್ರತೆ ಇತ್ತು, ಅದು ಬಹಳ ಮಹತ್ವದ್ದು. ವಾತ್ಸಲ್ಯದಿಂದ ನೀನು ಹಾಡದೆ ಅಂತ ಅನಿಸ್ತು. ಅದು ಸಂಗೀತಕ್ಕೆ ಬೇಕಾದಂತಹ ಒಂದು ಗುಣ. ಆಮೇಲೆ ಎರಡು ಭಾಷೆ ನಿನಗೆ ಸ್ವಲ್ಪ ಇದಾಗಿದ್ದರಿಂದ ತೊಳೆಯುವೆ ಮತ್ತು ತೊಡೆಯುವೆ ಅಂತ ಹೇಳಿದೆ, ಅದು ತೊಳೆಯುವೆ, ಅದು ತೊಳೆಯುವೆ ಮತ್ತು ತೊಡೆಯುವೆ. ತೊಳೆಯುವೆ ಅಂದ್ರೂ ಕರೆಕ್ಟೇ ಅದು, ಬಟ್ ಹಾಡಲ್ಲಿ ತೊಳೆಯುವೆ ಅಂತ ಇದೆ ಮತ್ತು ತೊಡೆಯುವೆ ಅಂತ ಇದೆ. ಅದು ಕೇಳುವಾಗ ಒಂದೊಂದ್ಸಲ ತೊಳೆ ಲೇಳಿ ಸ್ವಲ್ಪ ಸರಿಯಾಗಿ ಕೇಳಿಸಲ್ಲ, ಅದೊಂದು ತಿದ್ಕೋ. ಶುಭಾಶಯ.